ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರಗಳು. ಇನ್ನೇನು ಅಧಿಕ ಮಾಸ ಬಂದೇ ಬಿಡ್ತು. ಅಧಿಕಸ್ಯ ಅಧಿಕಂ ಫಲಂ ಅಂತ ಹೇಳುತ್ತಾರೆ. ಹಾಗಾದ್ರೆ ಪುಣ್ಯ ಸಂಪಾದನೆಗಾಗಿ ಏನೇನು ಸಿದ್ಧತೆಗಳನ್ನು ಮಾಡ್ಕೋಬೇಕು ಎಲ್ಲವನ್ನು ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ನಮ್ಮ ಉತ್ತರಾದಿ ಮಠಾಧೀಶರಾದ ಶ್ರೀಪಾದಂಗಳವರು ಈಗಾಗಲೇ ಮೈಸೂರು ಮಹಾನಗರದಲ್ಲಿ ವಿರಾಜಮಾನರಾಗಿದ್ದಾರೆ. ಅಲ್ಲಿಯೇ 33 ದಿವಸಗಳ ಕಾಲ ಇದ್ದು ದಿಗ್ವಿಜಯರಾಗಿ ನಮ್ಮೆಲ್ಲರನ್ನು ಅನುಗ್ರಹ ಮಾಡಲಿದ್ದಾರೆ. ಏನು ಈ ಅಧಿಕ ಮಾಸ? 3 ವರ್ಷಕ್ಕೊಮ್ಮೆ ಬರುವಂತಹ ಈ ಅಧಿಕ ಮಾಸಕ್ಕೆ ಯಾಕೆ ಇಷ್ಟು ವೈಶಿಷ್ಟ್ಯ? ಈ 33 ಸಂಖ್ಯೆದ ಒಂದು ಸ್ಪೆಷಲ್ ರೀಸನ್ ಏನು? ಅದು 3 ವರ್ಷಕ್ಕೊಮ್ಮೆನೆ ಯಾಕೆ ಬರ್ತದೆ ಅನ್ನೋದನ್ನ ತಿಳಿಯೋಣ. ಅಧಿಕ ಮಾಸ ಅಂತಂದ್ರೆ ಸುಮ್ಮನೆ ಇದು ಯಾವುದೋ ಒಂದು ಮಾಸದ ಹೆಸರು, ಜ್ಯೇಷ್ಠ ಮಾಸ, ವೈಶಾಖ ಮಾಸ, ಚೈತ್ರ ಮಾಸ ಇದ್ದಂಗೆ ಅಧಿಕ ಮಾಸ ಅಂತ ಹೇಳಿ ಸುಮ್ಮನೆ ಹಾಗೆ ಕಾಮನ್ ಆಗಿ ತಿಳಿಬೇಡ್ರಿ. ಈ ಅಧಿಕ ಮಾಸಕ್ಕೆ ಒಂದು ಖಗೋಳದ ವಿಜ್ಞಾನ ಮತ್ತು ಗಣಿತ ಸೂತ್ರಗಳನ್ನು ಆಧರಿಸಿದ ಒಂದು ಸಮನ್ವಯ ಇದೆ. ಅದಕ್ಕೆ ಇಂಟರ್ಲಿಂಕ್ಡ್ ಆಗಿರುವಂತಹ ಲಾಜಿಕ್ ಇದೆ. ಇದನ್ನು ನಾವು ಖಂಡಿತವಾಗಿ ತಿಳ್ಕೊಳ್ಳೇಬೇಕು. ಯಾಕೆಂದ್ರೆ ಅಧಿಕ ಮಾಸದಲ್ಲಿ ಏನ್ ದಾನ ಕೊಡಬೇಕು, ಯಾವ್ಯಾವ ವ್ರತಗಳನ್ನು ಮಾಡಬೇಕು ಅನ್ನೋದನ್ನು ಎಲ್ಲರೂ ಸಾಮಾನ್ಯವಾಗಿ ಹಲವಾರು ವಿಡಿಯೋಗಳಲ್ಲಿ ನೋಡಿದ್ದೀರಾ, ಹಾಗೆ ತಿಳ್ಕೊಂಡಿದ್ದೀರಾ. ಆದರೆ ಯಾಕೆ 3 ವರ್ಷಕ್ಕೊಮ್ಮೆನೆ ಬರ್ತದೆ ಮತ್ತೆ 33 ಸಂಖ್ಯೆದ ಒಂದು ವೈಶಿಷ್ಟ್ಯ ಏನು ಅನ್ನೋದನ್ನ ನಾವು ಖಂಡಿತ ತಿಳಿಯಲೇಬೇಕು. ಇದನ್ನು ನಾವು ತಿಳಿಯಬೇಕು ಅಂದ್ರೆ ಮೊದಲು ನಮಗೆ ಸೌರಮಾನ ವರ್ಷ ಮತ್ತು ಚಾಂದ್ರಮಾನ ವರ್ಷ ಈ ಎರಡರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಇರಬೇಕು. ಸೋಲಾರ್ ಇಯರ್ ಅಂಡ್ ಲೂನಾರ್ ಇಯರ್. ಮೊದಲು ಈ ಸೌರಮಾನ ವರ್ಷ ಅಂದ್ರೆ ಏನು ನೋಡೋಣ. ಸೂರ್ಯನ ಸುತ್ತು ಭೂಮಿ ಪೂರ್ಣವಾಗಿ ಒಂದು ಪೂರ್ಣ ರೊಟೇಷನ್ ಮಾಡಬೇಕು ಅಂದ್ರೆ 365 ದಿವಸಗಳು ಬೇಕು. ಸೂರ್ಯನ ಸುತ್ತು ಭೂಮಿ ತಿರುಗುವಾಗ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿ ಪ್ರವೇಶ ಮಾಡ್ತಾನೆ ಒಂದೊಂದು ತಿಂಗಳಿಗೆ. ಅಂದ್ರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡಬೇಕು ಅಂದ್ರೆ 30 ಅಥವಾ 31 ದಿವಸಗಳ ಕಾಲ ಸೂರ್ಯ ತೆಗೆದುಕೊಳ್ತಾನೆ. ಹೀಗೆ 12 ಮಾಸಗಳು ಆದರೆ ಅದು ಒಂದು ವರ್ಷ. 12 ರಾಶಿಗಳು ಪೂರ್ತಿ ಆಗ್ತವೆ, ಅದು ಒಂದು ವರ್ಷ. ಇದಕ್ಕೆ ಸೌರಮಾನ ವರ್ಷ ಅಂತ ಕರೀತಾರೆ, ಸೋಲಾರ್ ಇಯರ್ ಅಂತ ಹೇಳ್ತೀವಿ. ಇದು 365 ದಿವಸಗಳ ಕಾಲ ನೆನ್ಪಿಟ್ಕೋರಿ, ಒಂದು ವರ್ಷ ಆಗ್ತದೆ. ಆಮೇಲೆ ಚಾಂದ್ರಮಾನ ವರ್ಷ ಅಂದ್ರೆ ಏನು? ಚಂದ್ರ ಭೂಮಿಯ ಸುತ್ತ ತಿರುಗಬೇಕು ಅಂದ್ರೆ ಒಂದು ಕಂಪ್ಲೀಟ್ ಒಂದು ಸುತ್ತ ಆಗ್ಬೇಕು ಅಂತಂದ್ರೆ ಅದು ಒಂದು ವರ್ಷ. ಚಂದ್ರ ಭೂಮಿಯ ಸುತ್ತ ತಿರುಗುವಾಗ ಭೂಮಿಯು ಕೂಡ ಸೂರ್ಯನ ಸುತ್ತ ರೊಟೇಟ್ ಮಾಡ್ತಾ ಇರ್ತಾನೆ. ಈ ಕಾರಣದಿಂದ ಚಂದ್ರ ಅಂದ್ರೆ ಭೂಮಿಯ ಸುತ್ತ ತಿರುಗುವಾಗ ಹುಣ್ಣಿಮೆಯಿಂದ ಹುಣ್ಣಿಮೆಯವರೆಗೆ ಅಂದ್ರೆ ಒಂದು ತಿಂಗಳ ಅಂದ್ರೆ 29 ದಿವಸ ತಗೋತಾನೆ. 29.5 ಡೇಸ್ ಆಗ್ತದೆ. ಹೀಗೆ 12 ತಿಂಗಳು ಆದ್ರೆ 354 ಪಾಯಿಂಟ್ ಸಮಥಿಂಗ್ ಇಷ್ಟು ದಿವಸಗಳ ಕಾಲ ತಗೋತಾನೆ. ಇದು ಚಾಂದ್ರಮಾನ ವರ್ಷ, 354 ದಿವಸ. ಸೌರಮಾನ ವರ್ಷ ಎಷ್ಟಾಯ್ತು? 365. ಚಾಂದ್ರಮಾನ ವರ್ಷ 354 ಮಾತ್ರ. ಇಲ್ಲಿ ಏನ್ ಅಬ್ಸರ್ವ್ ಮಾಡಿದ್ದೀರಿ? ಸೌರಮಾನ ವರ್ಷದಕ್ಕಿಂತ ಚಾಂದ್ರಮಾನ ವರ್ಷ ಸ್ವಲ್ಪ ಹಿಂದೆ ಬಿದ್ದಿದೆ. ಒಂದು 11 ದಿವಸಗಳ ವ್ಯತ್ಯಾಸ ಬರ್ತದೆ ಸೌರಮಾನ ವರ್ಷಕ್ಕೂ ಹಾಗೂ ಚಾಂದ್ರಮಾನ ವರ್ಷಕ್ಕೂ. ಈ 11 ದಿವಸಗಳ ವ್ಯತ್ಯಾಸ, ಒಂದು ವರ್ಷಕ್ಕೆ ಆದ್ರೆ 11 ವರ್ಷದ ವ್ಯತ್ಯಾಸ, ಹಾಗೆ 2 ವರ್ಷಕ್ಕೆ ಆದ್ರೆ 22 ದಿವಸದ ವ್ಯತ್ಯಾಸ, 3 ವರ್ಷಕ್ಕೆ ಅದು 33 ದಿವಸ ವ್ಯತ್ಯಾಸ ಆಗ್ತದೆ. ಇದು ಹೀಗೆ ಕಂಟಿನ್ಯೂ ಆಗ್ತಾ ಹೋದ್ರೆ ಅಲ್ಲಿ ಬ್ಯಾಲೆನ್ಸ್ ಅನ್ನೋದು ತಪ್ಪಿ ಹೋಗ್ತದೆ, ಸಮನ್ವಯ ಆಗೋದಿಲ್ಲ. ಅಂದ್ರೆ ಅದರ ಮುಂದಿನ ವರ್ಷಗಳಲ್ಲಿ ಹಬ್ಬಗಳು ಎಲ್ಲ ಆಯಾ ತಿಥಿಗಳ ಪ್ರಕಾರ ಸರಿಯಾಗಿ ಬಂದು ಕೂಡುವುದಿಲ್ಲ. ಸೊ ಏನೀಗ ಈ 33 ದಿವಸಗಳು ಕಾಂಪನ್ಸೇಟ್ ಆಗ್ಬೇಕು. ಹೀಗೆ ಕಾಂಪನ್ಸೇಟ್ ಆಗ್ಬೇಕು ಅಂತಂದ್ರೆ ಇವಾಗ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡ್ತಾನೆ ಅಂತ ಹೇಳಿದ್ದೀವಿ. ಹೀಗೆ 32 ತಿಂಗಳು ಪ್ರವೇಶ ಮಾಡ್ತಾನೆ, ಅಂದ್ರೆ ಒಂದು ರಾಶಿಯಿಂದ ಒಂದು ರಾಶಿ ಪ್ರವೇಶ ಮಾಡ್ತಾನೆ. ಹಾಗೆ ಮಾಡ್ತಾ ಮಾಡ್ತಾ 33ನೇ ತಿಂಗಳಿಗೆ ಸೂರ್ಯ ಯಾವ ರಾಶಿಯಲ್ಲಿ ಪ್ರವೇಶ ಮಾಡುವುದಿಲ್ಲ, ಅಲ್ಲಿ ಸೂರ್ಯ ಸಂಕ್ರಮಣ ಆಗೋದಿಲ್ಲ. ಯಾವ ಚಾಂದ್ರ ಮಾಸದಲ್ಲಿ ಸೂರ್ಯ ಸಂಕ್ರಮಣವೇ ಆಗೋದಿಲ್ಲವೋ ಅದೇ ಅಧಿಕ ಮಾಸ ಅಂತ ಕರೀತಾರೆ.
ಈ 33 ದಿವಸಗಳು ಕಾಲ ಅಲ್ಲಿ ಬಂದು ಸೇರ್ಕೊಂಡಾಗ ಅದು ಅಧಿಕ ಮಾಸ ಅಥವಾ ಮಲಮಾಸ ಅಂತ ಹೇಳಿ ಕರಿತೀವಿ. ಅಂದ್ರೆ ಇಲ್ಲಿ ಯಾಕೆ ಕಾಂಪನ್ಸೇಟ್ ಆಗ್ಬೇಕು ಅನ್ನೋದನ್ನ ನಾವು ತಿಳಿದಿವಿ. ಆಯಾ ಹಬ್ಬಗಳು ಅಂದ್ರೆ ಬರುವಂತ ಹಬ್ಬಗಳು ಸರಿಯಾಗಿ ಸಮನ್ವಯವಾಗಿ ಸೌರಮಾನ ವರ್ಷ ಮತ್ತು ಚಾಂದ್ರಮಾನ ವರ್ಷ ಎರಡು ಸಮನ್ವಯ ಆದಾಗ, ಅವು ಸಿಂಕ್ ಆದಾಗ ಮಾತ್ರ ಮತ್ತೆ ನಮಗೆ ಬರುವಂತ ಹಬ್ಬಗಳೆಲ್ಲವೂ ಕೂಡ ಆಯಾ ತಿಥಿಗಳ ಪ್ರಕಾರ ಬಂದು ಸೇರ್ಕೋತಾವೆ. ವಸಿಷ್ಠ ಸಿದ್ಧಾಂತದ ಪ್ರಕಾರ ಅಧಿಕ ಮಾಸ 32 ತಿಂಗಳ 16 ದಿವಸ 3 ಗಂಟೆ 12 ನಿಮಿಷಕ್ಕೆ ಬರ್ತದೆ ಅಂತ ಹೇಳುತ್ತಾರೆ. ಈ ಮಾಹಿತಿ ವಿಶೇಷವಾಗಿ ಅಧಿಕ ಮಾಸ 3 ವರ್ಷಕ್ಕೆ ಒಮ್ಮೆ ಯಾಕೆ ಬರ್ತದೆ ಅನ್ನಲಿಕ್ಕೆ ಅದು ವಿವರಣೆ. ಇದು ಬಹಳಷ್ಟು ಜನಕ್ಕೆ ಗೊತ್ತಿರಬಹುದು, ಹಾಗೆ ಗೊತ್ತಿರದೇ ಇರಬಹುದು. ಸ್ವಲ್ಪ ಹೊಸ ವಿಷಯ ಅಂತ ಅನಿಸಿದರೆ ಖಂಡಿತವಾಗಿ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಬಂಧು ಬಾಂಧವರಿಗೆ ಇದನ್ನ ಶೇರ್ ಮಾಡಿ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.